ಬೆಸ್ಕಾಂ ಬೇಜವಾಬ್ದಾರಿತನಕ್ಕೆ ಬೆಲೆ ತೆತ್ತ ತಾಯಿ ಮಗಳು. ಸಂಭ್ರಮ ಸಡಗರದ ಮದುವೆ ಮನೆಯಲ್ಲಿ ಈಗ ಸೂತಕದ ಛಾಯೆ. ಅಂಗಾಂಗ ಕಳೆದುಕೊಂಡ ತಾಯಿ ಮಗಳ ಯಾತನೆಗೆ ಕ್ಯಾರೆ ಎನ್ನದ ಅಧಿಕಾರಿಗಳು. ಜೀವನ ಕಸಿದ ಕರೆಂಟ್. ಸರ್ ತಮ್ಮ ಹೆಸರು ಸರ್? ಗಾಜಿ ಸಲಾಹುದ್ದೀನ್. ಹಾಂ ಏನೇನಾಯ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ಸರ್, 6ನೇ ತಾರೀಕು ಬೆಳಗ್ಗೆ ಶಾಮೇನಾಗಿ ಹೇಳಿರ್ತೀವಿ ನಾವು. ನಮ್ಮ ಮನೇಲಿ ಮದುವೆ ಇರುತ್ತೆ ನಮ್ಮ ಅಕ್ಕನ ಮಗಳದ್ದು. ಶಾಮೇನಾಗಿ ಹೇಳಿದಾಗ ಶಾಮೇನವ್ರು ಬಂದು ಮೇಲ್ಗಡೆ ಶಾಮೇನ ಹಾಕಿರ್ತಾರೆ. ಆವಾಗ ಅದು ಲೈನಿಗೆ ಟಚ್ ಆಗಿರುತ್ತೆ, ಪೈಪು ಟಚ್ ಆಗಿ ಮನೇಲಿ ಇದ್ರಲ್ಲ ಇಬ್ಬರು ತಾಯಿ, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳಿಗೆ ಇಬ್ಬರಿಗೂ ವಿದ್ಯುತ್ ಶಾಕ್ ಹೊಡೆಯುತ್ತೆ. ಅವ್ರು ಆಮೇಲೆ ಅಲ್ಲೇ ತಲೆ ಸುತ್ತು ಬೀಳ್ತಾರೆ. ಗೇಟ್ ಇಟ್ಕೊಂಡಿರ್ತಾರೆ, ಅಲ್ಲೇನೋ ಶಬ್ದ ಬರ್ತಿದೆಯಲ್ಲ ಅಂತ ಹೊರಗಡೆ ಹೋಗ್ತಾರೆ. ಅಷ್ಟೊತ್ತಿಗೆ ಲೈನ್ ಬಾಕ್ಲ ಹತ್ರ ನಿಂತ್ಕೊಂಡಿದ್ರಲ್ಲ ಇಬ್ಬರು, ಇವ್ರು ಕೈ ಹಿಡಿದಿರ್ತಾರೆ ಡೋರ್ಗೆ. ಇವ್ರು ಹೊರಗಡೆ ಹೋಗಿ ಕಾಲು ತಗೊಳ್ತಾರಲ್ಲ, ಆ ಕಾಲು ಕಬ್ಳದ ಮೇಲೆ ಬೀಳುತ್ತೆ. ಅದರಿಂದ ಇವ್ರಿಗಿಬ್ಬರಿಗೂ ಜಾಸ್ತಿ ಪೆಟ್ಟಾಗಿರುತ್ತೆ. ತುಮಕೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರು ಇಲ್ಲಿಂದ ನಮಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕನ್ಸಿಡರ್ ಮಾಡ್ತಾರೆ. ಈಗ ಅಲ್ಲಿಗೂ ಹೋಗಿ ಇಲ್ಲಿ ಜಾಸ್ತಿ ಬರ್ನ್ ಆಗಿದೆ ಇವ್ರಿಗೆ ಅಂತ ಹೇಳ್ಬಿಟ್ಟು. ಯಾಕೆ ಅಲ್ಲಿ ತುಮಕೂರು ಹಾಸ್ಪಿಟಲಲ್ಲಿ ಆ ವ್ಯವಸ್ಥೆ ಇಲ್ಲ ಸರ್, ಇಲ್ಲ ಅಂದ್ಬಿಟ್ರು. ನಾವು ಇಮ್ಮಿಡಿಯೇಟ್ ಅಲ್ಲಿಂದ ಫಸ್ಟ್ ಏಡ್ ಮಾಡಿಬಿಟ್ಟು ಅವರು ಲೆಟ್ರ್ ಕೊಟ್ಟರು ನಮಗೆ, ನೀವು ಬೇಗ ಹೋಗಿ ಬರ್ನಿಂಗ್ ಸೆಂಟ್ರ್ ಇದೆ ವಿಕ್ಟೋರಿಯಾದಲ್ಲಿ ಹೋಗಿ ಅಂತ. ನಾವು ಇಲ್ಲಿಗೆ ಕರ್ಕೊಂಬರ್ತೀವಿ. ಕರ್ಕೊಂಬಂದಮೇಲೆ ನಮ್ಮ ಅಕ್ಕ ಅವರು ಇಲ್ಲಿಗೆ ಬಂದಮೇಲೆ ಕಾಲು ತೆಗಿಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಆಮೇಲೆ 3 ದಿವಸ ಇಟ್ಟು 3ನೇ ದಿವಸ ಆಪ್ರೇಷನ್ ಆಗುತ್ತೆ. ಕಾಲು ತೆಗೆದುಬಿಡ್ತಾರೆ, ಎಡಗಾಲಲ್ಲ, ಎಡಗಾಲು ತೆಗೆದಿರ್ತಾರೆ. ನಮ್ಮ ಅಕ್ಕನ ಮಗಳಿದ್ದಾರಲ್ಲ ಅವಳಿಗೂ ಜಾಸ್ತಿ ತಲೆಗೆ ಪೆಟ್ಟಿದ್ದಿರುತ್ತೆ, ಕೈ ಪೂರ್ತಿ ಹೊಲ್ಟೋಗಿರುತ್ತೆ. ಅದು ಎಲ್ಲಿವರೆಗೂ ಹೋಗಿದೆ ಅಲ್ಲಿವರೆಗೂ ಕಟ್ ಮಾಡಿರ್ತಾರೆ. ನಮ್ಮ ಅಕ್ಕನಿಗೆ ಹಿಂದೆಗಡೆ 26% 4 ಸ್ಟೇಜಲ್ಲಿ ಬರ್ನಿಂಗ್ ಆಗಿದೆ. ನಮ್ಮ ಭಾವ ತೀರ್ಕೊಂಡು 3 ತಿಂಗಳಾಗಿರುತ್ತೆ. ನಮ್ಮ ಅಕ್ಕನಿಗೆ ಮದುವೆ ಇರುತ್ತೆ. 6ನೇ ದಿವಸ 6ನೇ ತಾರೀಕಿಗೆ ಶಾಮೇನ ಹಾಕಿ ಏನೋ ಮನೆಯದು ಪ್ರೋಗ್ರಾಮ್ ಮಾಡ್ಕೊಂಡು ಭಾನುವಾರ ಮದುವೆ ಮಾಡಬೇಕಾಗಿ ಈ ಥರ. ಅದರಿಂದ ನಾವು ತಿರ್ಗಾ ಇಲ್ಲಿ ಕರ್ಕೊಂಬಂದು ಆಸ್ಪತ್ರೆಯಲ್ಲಿ ಸೇರಿಸಿರ್ತೀವಿ. ಇದೆಲ್ಲದಕ್ಕೂ ನಿರ್ಲಕ್ಷ್ಯ ಯಾರಂದರೆ KEB ಅವ್ರದ್ದು. KEB ಅವರು ಇದಕ್ಕಿಂತ ಮುಂಚೆ ನಮ್ಮ ಅಕ್ಕ ಅವರು ಕಂಪ್ಲೇಂಟ್ ಮಾಡಿರ್ತಾರೆ. ಅವ್ರು ಬಂದು ಸೆಕೆಂಡ್ರಿ ಲೈನ್ಗೆ ಪೈಪ್ ಹಾಕಿಕೊಟ್ಟಿರ್ತಾರೆ. ಮೇಲ್ಗಡೆ ಲೈನ್ ನಾವು ಚೇಂಜ್ ಮಾಡ್ತೀವಿ, ಪ್ರೈಮ್ರಿ ಲೈನ್ ತೊಗೊಂಡಿರ್ತಾರೆ. ಪ್ರೈಮ್ರಿ ಲೈನ್ ಇದು 70 ವರ್ಷದ ಬಿಲ್ಡಿಂಗು. ಮುಂದಗಡೆ ಅವರು 30 ವರ್ಷ ಆದಮೇಲೆ ಮುಂದಗಡೆ ಒಂದು ಪಂಪ್ ಹೌಸ್ಗೆ ಪ್ರೈಮ್ರಿ ಲೈನ್ ತೊಗೊಂಡು ಹೋಗ್ತಾರೆ. ಅದು 2 ಅಡಿ ಒಳಗಡೆ ಇದೆ. ಇದಕ್ಕಿಂತ ಮುಂಚೆ ಪ್ರಜಾಶಕ್ತಿ ಅವರು ತುಮಕೂರಲ್ಲಿ ಬಂದು ಅವರು ಎಲ್ಲ ವಿವರವಾಗಿ ಎಲ್ಲ ಹೇಳಿರ್ತಾರೆ. ಅದರಲ್ಲಿ ಎಲ್ಲ ಕ್ಲಿಯರೆನ್ಸ್ ಅವರು ಹೇಳಿದ್ದಾರೆ, ಇದು ಯಾರು ನಿರ್ಲಕ್ಷ್ಯ ಅಂತ. ಆಮೇಲೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. KEB ಅವರು, AE ಬರ್ತಾರೆ, AEE ಅವರು ಎಲ್ಲ ಬಂದು ಫೋಟೋಗಳು ಹೊಡ್ಕೊಂಡು ಹೋಗ್ತಾರೆ. ಮತ್ತೆ ನಮಗೇನು ಬಂದು ಇಲ್ಲಿ ನೋಡಿರಲ್ಲ. ಇದು ಜಾಸ್ತಿ ಮಾನ ಇದು ಹಾಗೆ ನಷ್ಟ ಆಗಿದೆ ನಮ್ಮ ಅಕ್ಕ ಅವ್ರಿಗೆ. ಮೈಯೆಲ್ಲ ಸುಟ್ಟೋಗಿದೆ. ಆಮೇಲೆ ಈಗ ವೆಂಟಿಲೇಟರ್ಗೆ ಹೊರಟೋಗಿದ್ದಾರೆ. ನಿನ್ನೆಯಿಂದ ವೆಂಟಿಲೇಟರ್ಗೆ ಹೋಗಿದ್ದಾರೆ. ಡಾಕ್ಟರ್ಸ್ ಏನಂತಾರೆ ಅಂದರೆ, ನೋಡಪ್ಪ ಈ ಒಳಗಡೆ ಆರ್ಗನ್ಸ್ ಎಲ್ಲ ಇದಾಗಿದೆ ಆಗಿದೆ, ಅದರಿಂದ ತೊಂದರೆ ಇದೆ, ನಾವು ಏನು ಹೇಳೋಕ್ಕೆ ಬರಲ್ಲ. ಅವ್ರಿಗೆ ಎನಿ ಟೈಮ್ ಡೆತ್ ಇರ್ಬೋದು, ಆ ಥರ ಹೇಳ್ತಾ ಇದ್ದಾರೆ. ಸಿಚುವೇಶನ್ ಭಾರಿ ಕ್ರಿಟಿಕಲ್ ಆಗಿದೆ. ನಮ್ಮ ಅಕ್ಕನ ಮಗಳು ಈಗ ಸ್ವಲ್ಪ ಈಗ ಅವಳು ಚೇತರಿಸ್ಕೊತಾ ಇದ್ಲು. ಈಗ 3 ದಿವಸದಿಂದ ಅವಳು ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ. ಈಗ ಘಟನಾ ಸ್ಥಳಕ್ಕೆ ಬೆಸ್ಕಾಂನ ಅಧಿಕಾರಿಗಳು ಏನಾದರೂ ನೋಡಕ್ಕೆ ಬಂದಿರ್ತಾರೆ, ಪೊಲೀಸ್ನವರು ಬಂದಿರ್ತಾರೆ ಸರ್. ಅವರು ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಇವ್ರ ಕೆಲಸ ಇವ್ರು ಮಾಡ್ಕೊಂಡು ಹೋಗಿರ್ತಾರೆ ಸರ್. ಬಂದು ಇಲ್ಲಿ ಏನು ನಮ್ಗೇನು ಕೇಳಿಲ್ಲ. ಅವ್ರು ಏನಂದ್ರೆ KEB ಅವರು ಡ್ಯೂಟಿಗಳು ಉಳಿಸ್ಕೊಳಕ್ಕೆ, ಅವರು ಇದನ್ನ ಉಳಿಸ್ಕೊಳಕ್ಕೋಸ್ಕರ ಮನೆಯವ್ರ ಮೇಲೆ ಹಾಕ್ತಾರೆ. ಹೌದೇ ಸರ್, 70 ವರ್ಷ ಮನೆ. ಎಷ್ಟು ಸರಿ ಇವ್ರು ಹೇಳಿರ್ತಾರೆ KEB ಅವ್ರಿಗೆ, ಅವ್ರು ತೊಗೊಂಡಿದ್ದ ದುಡ್ಡು ಕೆಳಗಡೆ ಪ್ರೈಮ್ರಿ ಲೈನ್ಗೆ ಒಂದು ಪೈಪ್ ಹಾಕ್ಕೊಟ್ಟಿರ್ತಾರೆ ಅಷ್ಟೇ ಹೊರತು ಸೆಕೆಂಡ್ರಿ ಲೈನ್ಗೆ ಮೇಲ್ಗಡೆ ಪ್ರೈಮ್ರಿ ಲೈನ್ ಹಂಗೆ ಬಿಟ್ಟಿರ್ತಾರೆ. ಈಗ ಆ ಘಟನಾ ಸ್ಥಳಕ್ಕೆ ಯಾರು ಅಧಿಕಾರಿಗಳು ಬಂದಿದ್ರು ಅಂತ ಬಂದಿರ್ತಂದ್ರೆ ಅವ್ರ ಹೆಸರು ಏನಾದ್ರು? ಇಲ್ಲ ಸರ್, ನಮಗ್ ಗೊತ್ತಿಲ್ಲ. ನಾವು ಇಲ್ಲಿಗೆ ಬಂದ್ಬಿಟ್ಟು ಅಲ್ಲ. AEE ಮೇಡಮ್ ಅವ್ರು ಯಾರೋ ಬಂದು ಅವರು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿರ್ತಾರೆ. ಮೊನ್ನೆ 1 ವಾರದ ಮುಂಚೆ ಬಂದ್ಬಿಟ್ಟು ಎಲ್ಲ ಆಗಿ ನಾವು ಇಲ್ಲಿ ಬಂದ್ಮೇಲೆ ಬ್ರಾಕೆಟ್ ಹಾಕಿ ಶಿಫ್ಟ್ ಮಾಡಿರ್ತಾರೆ ಲೈನ್. ನಿಮಗೆ ಗೊತ್ತಿಲ್ಲದಲ್ಲ? ನಮಗ್ ಗೊತ್ತಿಲ್ಲ ಸರ್. ಈ ಘಟನೆ ನಡೆದ ಮೇಲೆ 10 ದಿವಸದ ನಂತರ 10 ದಿವಸ ನಾವು 6ನೇ ತಾರೀಕು ಆಗಿದೆ, 16ನೇ ತಾರೀಕು ಬಂದು ಅವರು ಲೈನ್ ಶಿಫ್ಟ್ ಮಾಡ್ತಾರೆ. ಇದಕ್ಕಿಂತ ಮೊದಲು ಏರಿಯಾದವರು ಬಂದು ಕೇಳ್ತಾರೆ, ಇದಕ್ಕೆ ಶಿಫ್ಟ್ ಮಾಡಕ್ ಹೋಗ್ತೀರಾ,
ಇದೆಲ್ಲ ಸಮಸ್ಯೆ ಆಗಿದೆಯಲ್ಲ. ಆಮೇಲೆ ಮನೆ ಹತ್ರ ಪೋಲ್ ವಾಲ್ಕೊಂಡಿದೆ, 40-50 ವರ್ಷದ ಪೋಲ್ಗಳು ಇನ್ನೊಬ್ರಿಗೂ ಚೇಂಜ್ ಮಾಡಿಲ್ಲ ಅವರು. ಮೇಲ್ಗಡೆ ಸರ್ವಿಸು ಅವ್ರು ಪ್ರತಿ 3 ತಿಂಗಳಿಗೊಂದ್ಸರಿ ಬಂದು ಅವರು ಸರ್ವಿಸ್ ನೋಡ್ಕೋಬೇಕು. ಮೇಲ್ಗಡೆ ಈಗ ರೆಸಿಡೆನ್ಷಿಯಲ್ ಏರಿಯಾ ಸರ್, ಅದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇವರು ಪ್ರೈಮರಿ ಲೈನ್ ಯಾಕೆ ತೊಗೊಂಡೋಗ್ತಾರೆ? ಹೌದು, ಪ್ರೈಮರಿ ಲೈನ್ ತೊಗೊಂಡೋಗಿರ್ತಾರೆ. ಈಗ ನಿಮ್ಮ ಅನಿಸಿಕೆ ಏನಂದ್ರೆ ನೀವು ಅರ್ಜಿ ಕೊಟ್ಟಾಗ ಕೆಲಸ ಮಾಡಲಿಲ್ಲ, ಈ ತರ ಮಾಡಿರ್ತಾರೆ ಅಂದ್ರೆ ಕೆಳಗಡೆ ಸೆಕೆಂಡರಿ ಲೈನ್ ಪೈಪ್ ಹಾಕಿರ್ತಾರೆ. ಅದು ಬರೀ ಅಂದ್ರೆ ತಾತ್ಕಾಲಿಕವಾಗಿ ಅವ್ರಿಗೆ ಸಮಾಧಾನ ಮಾಡಿ ಹೋಗಿರ್ತಾರೆ. ಇದನ್ನ ಸ್ಥಳಾಂತರಿಸುವ ಕಾರ್ಯ ಅಂತ ಇವ್ರು ಮಾಡಿಲ್ಲ. ಈಗ ಮಾಡಿದ್ದಾರೆ. ಈ ಅರ್ಜಿ ಕೊಟ್ಟು ಸುಮಾರು ದಿವಸ ಇದನ್ನ ಪೆಂಡಿಂಗ್ ಇಟ್ಕೊಂಡು ಸರ್, ಇದರಿಂದ ಅದೇ ಏರಿಯಾದವರು ಒಬ್ರು ಮೆಂಬರ್ ಆಗಿದ್ರು KEB-ದಲ್ಲಿ, ಜಕ್ಕು ಭೈ ಅಂತ. ಅವರು ಸೋಷಿಯಲ್ ವರ್ಕರ್. ಅವರು ಸುಮಾರು ಸತಿ KEB ಅವ್ರ ಹತ್ರ ಅದ್ರ ಬಗ್ಗೆ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಅವರ ವಿವರಣೆ ಮಾಡಿದ್ದಾರೆ. ಈ ತರ ಎಲ್ಲ ಇದೆ, ಸಮಸ್ಯೆ ಆಗುತ್ತೆ. 3-4 ಕಡೆ ಅವ್ರು ಚೇಂಜ್ ಮಾಡಿಸಿದ್ದಾರೆ. ಅದೆಲ್ಲ ನಮ್ಮ ಹತ್ರ ಕ್ಲಿಪ್ಸ್ ಇದೆ, ಆ ವಿಡಿಯೋ ಕ್ಲಿಪ್. ಅವ್ರು ಏನು ಮೀಟಿಂಗಲ್ಲಿ ಎಲ್ಲ ಏನು ವಿವರಣೆಗಳು ಮಾಡಿರ್ತಾರೋ ಆ ಲೈನ್ ಬಗ್ಗೆ, ಜನಗಳ ಸಮಸ್ಯೆ ಬಗ್ಗೆ, ಆ ಲೈನ್ ಹೋಗಿರೋದ್ರ ಬಗ್ಗೆ ಅದೆಲ್ಲ ವಿಡಿಯೋ ಕ್ಲಿಪ್ಸ್ ಇದೆ ನಮ್ಮ ಹತ್ರ. ಅದೇ ಈಗ ಈ ದುರ್ಘಟನೆ ನಡೆದ ನಂತರ KEB ಬಂದು ಎಚ್ಚೆಚ್ಕೊಂಡು ಅವರು ಬ್ರಾಕೆಟ್ ಹಾಕಿ ಶಿಫ್ಟ್ ಮಾಡಿರ್ತಾರೆ. ಅಂದ್ರೆ ನಮ್ಮ ಕಡೆಯಿಂದ ಏನೋ ನಡೆದಿಲ್ಲೇನೋ ಅನ್ನೋ ತರ ಬಂದು ಶಿಫ್ಟ್ ಮಾಡಿ ಹೋಗಿ ಶಿಫ್ಟ್ ಮಾಡಿ ಇವಾಗ ಎಲ್ಲ ಏನು ಇಲ್ಲ ಅಂದ್ರೆ ಇವ್ರು ಯಾಕೆ ಬಂದು ಶಿಫ್ಟ್ ಮಾಡ್ತಾರೆ ಸರ್? ಇವರು ನಿರ್ಲಕ್ಷ್ಯ ಇದೆ ಸರ್, ತುಂಬಾ ನಿರ್ಲಕ್ಷ್ಯಗಳು ಇದಾವೆ ಸರ್. ಅವ್ರ ಕಡೆಯಿಂದ ತುಂಬಾ ತಪ್ಪುಗಳಿದಾವೆ. ಬೆಸ್ಕಾಂ ಅಧಿಕಾರಿಗಳ ಕಡೆಯಿಂದ ತುಂಬಾ ತಪ್ಪುಗಳಿದಾವೆ. ಎಲ್ಲ ಬಿಲ್ಡಿಂಗ್ಗೆ ಆಪೋಸಿಟ್ ಎಲ್ಲ ಮಲ್ಲಿಕೊಂಡ್ಬಿಟ್ಟಿದೆ ಸರ್. ವೈರ್ಗಳು ಮಲ್ಲಿಕೊಂಡ್ಬಿಟ್ಟಾವೆ, ಪೋಲ್ಗಳು ಎಲ್ಲ ಸೈಡಿಗೆ ಬಂದ್ಬಿಟ್ಟಾವೆ. ಎಲ್ಲ ನೋಡ್ಬೇಕಲ್ಲ ಸರ್ ಅಲ್ವಾ? ಬೆಸ್ಕಾಂ ಅಂದ್ರೆ ಯಾಕೆ ಸುಮ್ಮನೆ ಮಾಡ್ತಾರ? ಅವ್ರು ಕೆಲಸ ಮಾಡ್ಬೇಕಲ್ಲ ಸರ್. ಕೆಲಸ ಮಾಡಿಲ್ಲ ಅಂತ. ಈಗ 3 ಮಕ್ಕಳು ಇದಾರೆ ಸರ್, ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಯಾರು ಆಗ್ತಾರೆ ಸರ್? 3 ಹೆಣ್ಮಕ್ಳು ಸರ್, ನಮ್ಮ ಅಕ್ಕಂಗೆ 3 ಹೆಣ್ಮಕ್ಳು. ನಮ್ಮ ಬಾವ ತೀರ್ಕೊಂಡು 3 ತಿಂಗಳಾಗಿರುತ್ತೆ. ಇದ್ರ ಬಗ್ಗೆ ಇವರು FIR ಏನಾದ್ರು ಆಗಿದೆ? FIR ಅಂದ್ರೆ ಇನ್ಸ್ಪೆಕ್ಟರ್ ಹತ್ರ ಇವ್ರು KEB ಅವ್ರು ಹೋಗ್ತಾರೆ ಪುನಃ ಅವ್ರ ಮನೆಯವ್ರ ಮೇಲೆ ಕೇಸ್ ಮಾಡಕ್ಕೆ. ಇನ್ಸ್ಪೆಕ್ಟರ್ ಇಲ್ಲ, ನಾವು ತಗೊಳಕ್ ಆಗಲ್ಲ, ಅದು ಭಾರಿ ಅವ್ರಿಗೆ ಇದಕ್ಕೆ ಜೀವ ಹಾನಿಗಳಾಗಿದ್ದಾವೆ, ಅವರೆಲ್ಲ ಆಸ್ಪತ್ರೆಗಳಲ್ಲಿದ್ದಾರೆ, ನಿಮ್ಮ FIR ಯಾಕೆ ತಗೊಳಕ್ಕಾಗುತ್ತೆ, ಯಾಕೆ ಕೇಸ್ ತಗೊಳಕ್ಕಾಗುತ್ತೆ ಅಂತ ಇವರು ತುಮಕೂರಲ್ಲಿ ಶಾಮೀನು ಹಾಕಿದ ಬಂದಿರ್ತಾರಲ್ಲ ಅವ್ರ ಕಡೆಯಿಂದ FIR ಮಾಡಿರ್ತಾರೆ ಸರ್. ನಾವು ಸ್ಟೇಷನ್ಗೆ ಹೋದು ಈಗ ಅವರೇ ಈಗ ಇನ್ನು ಉಳಿದ ಇಬ್ಬರಿಗೆ ಒಬ್ಬಗೆ ಪಾಪ ಪೂರ್ತಿ ಅರ್ಧ ಭಾಗ ಎಲ್ಲ ಬರ್ನ್ ಆಗಿದೆ ಸರ್. ನಾವು ಅಷ್ಟು ವಿವರವಾಗಿ ನೋಡ್ಕೊಂಡು, ಯಾಕಂದ್ರೆ ನಾವು 17 ದಿವಸದಿಂದ ಇಲ್ಲೇ ಬಿದ್ದಿದ್ವಿ ಆಸ್ಪತ್ರೆ. ಅದ್ರಲ್ಲಿ ನಮ್ಗೆ ಅದೇನು ಅಷ್ಟೊಂದು ಮಾಹಿತಿ ಇಲ್ಲ ಆ ಪೇಷಂಟ್ಸ್ ಬಗ್ಗೆ. ಅಲ್ಲೇ ಇದ್ದಾರೆ, ತುಮಕೂರಲ್ಲಿ ಆಸ್ಪತ್ರೆಯಲ್ಲೇ ಇದ್ದಾರೆ ಅಂತ ನಮ್ಗೆ ತಿಳಿದು ಬಂತು. ಕೊನೆಯದಾಗಿ ಈ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಬಲಿಯಾದಂಥ ನಿಮ್ಮ ಅಕ್ಕನ ಮಕ್ಕಳು, ಇವರಿಗೆ ಆಗಿರೋಂಥ ಅನ್ಯಾಯದ ಬಗ್ಗೆ ಈ ಅಧಿಕಾರಿಗಳಿಗೆ ತಾವು ಏನು ಹೇಳ್ತೀರಾ? ಇಲ್ಲ ಸರ್, ಇದೆಲ್ಲ ಪೂರ್ತಿ ನಿರ್ಲಕ್ಷ್ಯತನ. ಇದಕ್ಕೆ ಬಂದ ಯಾರು ಹೊಣೆ ಸರ್? ಇದಕ್ಕೆ ಪ್ರಾಣ ಹೋಗ್ತಾ ಇದೆ, ಇದಕ್ಕೆಲ್ಲ ಯಾರು ಇಲ್ಲ. ಇಲ್ಲಿ ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ದುಡ್ಡುಗಳಿಲ್ಲ. ಎಲ್ಲಿ 15-20 ದಿವಸದಿಂದ ನಾವಿಲ್ಲಿ ಓಡಾಡ್ತಾ ಇದ್ದೀವಿ, ಮನೆಗಳು ಬಿಟ್ಟು ಮಕ್ಕಳು ಬಿಟ್ಟು ಇವರಿಂದೇ ಇದ್ದೀವಿ. ಯಾರು ಬಂದು ನಮಗೆ ನೋಡ್ತಾರೆ ಸರ್? ಅವ್ರೇನು ಹೋಗ್ಲಿ ಮನೆಗಳಲ್ಲಿ ಗಂಡಿಸಿದಾರ? ಇಲ್ಲ, ನಮ್ಮ ಅಕ್ಕಂಗೆ ತೀರ್ಕೊಂಡು 3 ತಿಂಗಳಾಯ್ತು. ನಮ್ಮ ಭಾವ ಅವ್ರ ಮನೆಗೆ ಒಬ್ರು ಗಂಡು ಮಕ್ಕಳು, ಯಾರು ಗಂಡು ಮಕ್ಳಿಲ್ಲ, 3 ಹೆಣ್ಮಕ್ಳು. ಈಗ ಅವ್ರಿಗೆ ಅವ್ರು ಕಾಲ್ ಕಳ್ಕೊಂಡಿದ್ದಾರೆ. ಆ ಕಾಲು ಹೋಗ್ಲಿ ಸರ್, ಈಗ ಅವ್ರು ಬದುಕೋದು ಉಳಿಯೋದು ಆ ಸ್ಟೇಜಲ್ಲಿ ನಿಂತಿದ್ದಾರೆ. ಅವರು ಸಾವಿನ ನಡುವೆ ನಿಂತಿದ್ದಾರೆ, ಓಡಾಡ್ತಾ ಇದ್ರು. ಉಸಿರಾಟ ಎಷ್ಟೇ ಇರೋದು, ಈಗ ಏನು ಮಾತಾಡ್ತಾ ಇಲ್ಲ 2 ದಿವಸದಿಂದ. ಓಕೆ ಸರ್, ಥ್ಯಾಂಕ್ ಯು. ಇದಕ್ಕೆಲ್ಲ ಕಾರಣ ಬೆಸ್ಕಾಂನ ನಿರ್ಲಕ್ಷ್ಯ, ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ. ಅವ್ರ ಡ್ಯೂಟಿಗೆಲ್ಲ ರಿಸೈನ್ ಮಾಡಿಸ್ಬೇಕು ಸರ್ ಅವ್ರಿಗೆ. ಅದಕ್ಕೆ ಓಕೆ, ಇದಕ್ಕೊಂದು ಅವರಿಗೆ ಕಠಿಣವಾದ ಕ್ರಮ ತಗೊಳ್ತಾರೆ. ನೋಡ್ಲಿ ಸರ್, ಎಲ್ಲ ಬಡವ್ರಿಗೆ ಈ ತರ ಆದಾಗ ಬಟ್ ಏನು ಆಗ್ಲಿ, ಒಂದು ಮಾನವೀಯತೆಯಿಂದ ಬಂದು ಏನಾಗಿದೆ ಅಂತ ನೋಡ್ಬೋದಾಗಿತ್ತಲ್ಲ. ಹೌದೌದು, ನೋಡ್ಬೋದು ಏನಾಗಿದೆ, ಏನ್ ಮಾಡ್ಕೊಂತ ಇದಾರ ಅವರು. ಹೋಗ್ಲಿ ಬಿಡಿ, ಅವ್ರ ಮನೆಯವ್ರದ್ದು ತಪ್ಪ ಮಾಡ್ಬಿಟ್ಟಿದಾರ. ಏನಕ್ಕೆ ತಪ್ಪು ಮಾಡಕ್ ಬರ್ತಾರೆ? ನೀವು ಪ್ರೈಮರಿ ಲೈನ್ ಯಾಕೆ ಮನೆ ಮೇಲೆ ತೆಳ್ಕೊಂಡು ಹೋಗ್ತೀರಾ? ಇದು ಆಗಿರತಕ್ಕೆ ತಾನೇ ಇದು ಇಷ್ಟೆಲ್ಲ ಅನಾಹುತಗಳಾಗಿರೋದು. ಹೌದು. ಓಕೆ ಸರ್, ಥ್ಯಾಂಕ್ ಯು.